ನಮಸ್ಕಾರ, ನನ್ನ ಹೆಸರು ಕುಮಾರ್ ಅಂತ. ಮೈಸೂರಿನ ಪ್ರಯಾಟ್ ಏಜೆನ್ಸೀಸ್ ಅಂತ ಹೇಳ್ಬಿಟ್ಟು ನಡೆಸ್ತಾ ಇದ್ದೀವಿ. ಅದು 53 ವರ್ಷದಿಂದ ಮೈಸೂರ ಜನದ ಸೇವೆಯಲ್ಲಿ ನಾವು ಮೈಸೂರಲ್ಲಿ ಇದ್ದೀವಿ. ಬಟ್ ಆವಾಗ ಏನಂತ ಹೇಳಿದ್ರೆ ಅವಾಗೆಲ್ಲ ಇಷ್ಟೊಂದು ಮಾರ್ಕೆಟಿಂಗ್ ಇದೆಲ್ಲ ಬೇಕಾಗಿರಲಿಲ್ಲ. ಬಟ್ ಇವಾಗ ಇತ್ತೀಚೆಗೆ ಏನಾಗುತ್ತೆ ಅಂದರೆ ಎಲ್ಲ ಆನ್ಲೈನ್ ಪ್ರೆಸೆನ್ಸ್ ಬೇಕಾಗುತ್ತೆ. ಅದರಿಂದ ಇವಾಗ ನಮಗೆ ಮಂಜು ಮತ್ತು ಅಲೋಕ್ ಅವರು ಒಂದ್ಸತಿ ಮಾರ್ಕೆಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅವರು ನನ್ನ ಅಪ್ರೋಚ್ ಮಾಡಿದರು. ಅವಾಗ ಅವರು ಡಿಸ್ಕಷನ್ ಪ್ರಕಾರ ನಾವು ಅದನ್ನು ಮಾಡಿ ಒಂದು ಶಾರ್ಟ್ ವೀಡಿಯೋಸ್ ಮಾಡೋ ಥರ ಒಂದು ಅವೇರ್ನೆಸ್ ವೀಡಿಯೋಸ್ ಕ್ರಿಯೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಇವಾಗ ಅದ್ರ ಪ್ರಕಾರ ನಾವು ಅವೇರ್ನೆಸ್ ವೀಡಿಯೋಸು ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಇವಾಗ ಇನ್ನೂ ಸ್ವಲ್ಪ ಕಸ್ಟಮರ್ ರಿವ್ಯೂಸ್ ಅದೆಲ್ಲ ಮಾಡಬೇಕು ಅಂತಿದ್ದೀವಿ. ಮತ್ತು ಇದನ್ನು ಬಂದು ನಾವು ಕಸ್ಟಮರ್ಸ್ ಜೊತೆ ಮಾಡುವಾಗ ಅದರಲ್ಲಿ ಸ್ವಲ್ಪ ನಾವು ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳುವಾಗ ಸ್ವಲ್ಪ ಇದು ವಿಡಿಯೋ ಇದು ಬಂದು ನಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ. ಅದು ತುಂಬ ಇವಾಗ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಇವಾಗ ಇನ್ನೊಂದು ಸ್ವಲ್ಪ ವೀಡಿಯೋಸ್ನ ಜನರೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಫ್ಯೂಚರಲ್ಲಿ. ಇವಾಗ ಇತ್ತೀಚೆಗೆ ಏನಂದರೆ ಡಿಜಿಟಲ್ ಕಂಟೆಂಟ್ಸ್ಗಳು ಬೇಕಾಗುತ್ತೆ. ಇವಾಗ ನಾವು ಏನೇ ರೈಟಿಂಗಲ್ಲಿ ಬರೆದು ಏನೇ ಮಾಡಿದ್ರು ಅದು ಬಂದು ರೀಚ್ ಆಗೋದಿಲ್ಲ. ಇವಾಗ ಅವರು ಹೇಳಿರೋ ಐಡಿಯಾಸ್ ಪ್ರಕಾರ ನಾವು ಮೊದಲು ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು 1 ತಿಂಗಳು ಮಾಡಿದ್ವಿ. ಬಟ್ ಆ ವಿಡಿಯೋ ಕಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡುವಾಗ ನಮಗೆ ತುಂಬ ಬೆನಿಫಿಷಿಯಲ್ ಆಯಿತು. ಇವಾಗ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಪೇಜಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಇದೆಲ್ಲ ಮಾರ್ಕೆಟ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ರೈತರಿಗೂ ಮತ್ತು ಕಸ್ಟಮರ್ಸ್ಗೆಲ್ಲನೂ ನಾವು ಆ ಪ್ರಾಡಕ್ಟ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕಂತೂ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ. ನಿಮ್ಗೆ ಯಾರು ಬೇಕಾಯಿತು ವಿಡಿಯೋ ಕಂಟೆಂಟ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಇವಾಗ ಅದನ್ನು ಅಲೋಕ್ ಮತ್ತು ಮಂಜುವನ್ನ ಅಪ್ರೋಚ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಮಾಡಿಕೊಡ್ತಾರೆ. ತಮ್ಮ ಬಿಸ್ನೆಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.